ಕಪಲ್ಸ್ ಅಂದ್ರೆ ರಾಜಾ ರಾಣಿ ಇದೆ, ಕಾಮಿಡಿ ಮಾಡೋರ್ಗೆ ಕಾಮಿಡಿ ಕಿಲಾಡಿಗಳು, ಹಾಡ್ ಹೇಳೋರ್ಗೊಂದ್ ಶೋ, ಡ್ಯಾನ್ಸ್ ಹೇಳೋರ್ಗೊಂದ್ ಶೋ. ಫ್ರೆಂಡ್ಸ್ಗೂ ಏನಾದ್ರು ಮಾಡ್ಬೇಕಲ್ಲ. ಚಂದು ಏನ್ ಮಾಡ್ಲಿ? ದೋಸೆ ಮಾಡು. ದೋಸೆ ಮಾಡ್ಲಿ, ರೊಟ್ಟಿ ಮಾಡ್ಬೇಕು ಅನ್ಕೊಂಡಿದ್ದೆ. ರೊಟ್ಟಿ ಮಾಡ್ಕೊಡ್ಲಿ? ಮತ್ ನೀನೇ ಏನ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ಯಾ, ಮತ್ ನಂಗೆ ಕೇಳ್ತೀಯ? ನೈಟ್ ಎಲ್ಲ ತಿಂತಾಡ್ರಿ, ಸ್ವಲ್ಪ ಹಸು ಆದ್ರೆ ಎದ್ದಿರ್ತೀನಿ. ಅಂದ್ರೆ ನಾನು ಜಾಸ್ತಿ ತಿನ್ನಲ್ಲ, ಸ್ವಲ್ಪ ತಿಂತೀನಿ, ಬಟ್ ತಿನ್ಬೇಕು ನನ್ಗೆ. ಅದು ಇದು ಚಾಕ್ಲೇಟ್ ಕೊಡೋದು, ದುಡ್ಡು ಕೊಡೋದೆಲ್ಲ ವಿಡಿಯೋಸ್ ಆಲ್ರೆಡಿ ನೋಡಿರ್ತೀರಾ ತುಂಬಾ, ಸೊ ಡಿಫ್ರೆಂಟ್ ಆಗಿರುತ್ತೆ ಅಂತ ಬುಕ್ ಕೊಡ್ತೀನಿ. ನಮ್ಗೆ ಅವಾಗ ವಿ ಯೂಸ್ ಟು ಫೀಲ್ ಬ್ಯಾಡ್, ಏನಪ್ಪ ಈ ತರ ಮಾಡಾತಾರ ಅಂತಂದ್ರೆ. ಬಟ್ ಆಮೇಲೆ ಅನ್ಕೊಂಡ್ವಿ ಎಷ್ಟು ಬೆಳೀತಾ ಹೋಗ್ತೀವೋ ಎಳಿತಾ ಇರೋರು ಇರ್ತಾರೆ ಅಂತ. ಬಟ್ ಈ ತರ ಎಷ್ಟೊಂದ್ ಜನ ನೆಗೆಟಿವ್ ಕಾಮೆಂಟ್ಸ್ ಮಾಡೋರು ಇರ್ತಾರೆ, ಆತರ ಏನೇನೋ ಒಂಥರ ಹೇಳಕ್ ಆಗದೆ ಇರೋಂತ ಒಂದು ಕಾಮೆಂಟ್ಸ್ ಮಾಡ್ತಾರೆ. ಬಟ್ ಆತರ ಯಾರ್ಯಾರಿಗೆ ಕಾಮೆಂಟ್ಸ್ ಬರುತ್ತೋ ಅವರು ರಿಪೋರ್ಟ್ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಸೊ ಅಟ್ಲೀಸ್ಟ್ ಒಂದ್ ಸುಮಾರು ಜನ ರಿಪೋರ್ಟ್ ಮಾಡ್ತಿದ್ದಂಗೆನೆ ಆ ಪ್ರೊಫೈಲ್ ಬ್ಲಾಕ್ ಆಗೋದು ಆತರ. ಯಾರು ಕಮೆಂಟ್ ಮಾಡಲ್ಲ ಅವ್ರಿಗೆ ಕಮೆಂಟ್ ನೋಡಕ್ ತುಂಬಾ ಇಷ್ಟ. ನಾನು ರೀಸೆಂಟ್ಲಿ ಒಂದು ವಿಡಿಯೋ ಹಾಕಿದ್ದೆ, ಸೈಂಟಿಸ್ಟ್ ಕ್ವೆಶನ್ ಕೇಳಿದ್ದೀನಿ, ಅದ್ ನಾನು ಇವಾಗ ಕಮೆಂಟ್ ಆಫ್ ಮಾಡಿದೀನಿ. ಆ ವಿಡಿಯೋ ಹಾಕಿದ್ದಿನೇ 200K ಕ್ರಾಸ್ ಆಯ್ತು. ಸೊ ಅದು ಕಮೆಂಟ್ ಆನ್ ಇದ್ರೆ ಅದ್ ವಿಡಿಯೋ ಇನ್ನ ಹೋಗ್ತಿತ್ತು. ಸೊ ಕಮೆಂಟ್ ಆಫ್ ಮಾಡಿದ ತಕ್ಷಣ ಅಂದ್ರೆ ಅಲ್ಲಿ ಆ ಹುಡುಗಿರ್ಗೆ ಬೈತಿದ್ರು ತುಂಬಾ ಜನ. ಸೊ ಕೆಟ್ಟದಾಗಿ ಆ ಹುಡುಗಿರಿಗೆ ಕಮೆಂಟ್ ಮಾಡ್ತಾ ಇದ್ರು. ಆ ಕಮೆಂಟ್ ನೋಡೋದ್ರಿಂದ ಆ ವಿಡಿಯೋ ಶೇರ್ ಆಗ್ತಿತ್ತು. ಸೊ ಒನ್ಸ್ ಅದು ಕಮೆಂಟ್ ಆಫ್ ಮಾಡಿದ್ರೆ ವಿಡಿಯೋ ಶೇರ್ ಆಗಲ್ಲ, ಅಲ್ಲೇ ಹಂಗೆ ಇರತ್ತೆ ಅದು. ಬ್ಯಾಡ್ ಕಮೆಂಟ್ಸ್ ಬಂದ್ರೆ ಇಟ್ಸ್ ಲೈಕ್ ಅಟ್ರಾಕ್ಟಿವ್ ಟೈಪ್, ಅವ್ರಿಗೆ ಅಟ್ರಾಕ್ಟ್ ಮಾಡುತ್ತೆ. ಟ್ರೋಲರ್ಸಿಗ್ ನಾ ಎಲ್ಲಾ ಟ್ರೋಲರ್ಸಿಗೂ ಹೇಳಲ್ರಿ, ಒಳ್ಳೆ ಟ್ರೋಲರ್ಸ್ ಅದರ, ಕೆಟ್ಟ. ಇವಾಗ ನಾವು ನಮ್ಮ ಮನ್ಸು ಒಳ್ಳೇದಾದ್ರೆ ದೇವ್ರು, ಆ ಮನ್ಸಂದು ಲೈಫ್ ಸೆಟಲ್ ಆಗ್ಬೋದು. ಸೊ ಟ್ರೋಲರ್ಸ್ ಒಳ್ಳೇದಾಯ್ತು ಅವ್ರದ್ದು. ಫಸ್ಟ್ ಹೇಗಿತ್ತಂದ್ರೆ ಇವಾಗ ಇಟ್ಸ್ ಅ ಡ್ರಾಸ್ಟಿಕ್ ಚೇಂಜ್ ಫಾರ್ ಹಿಸ್ ಲೈಫ್. ಸೊ ಒಳ್ಳೆ ಟ್ರೋಲರ್ಸ್ ಇರ್ತಾರೆ, ಬಟ್ ಅಟ್ ಲೀಸ್ಟ್ ಟ್ರೋಲ್ ಮಾಡ್ಬೇಕಂದ್ರು ನೋಡಿ ಮಾಡ್ರಿ ಅಂತಂದು ಹೇಳ್ತೀನಿ. ಬಿಕಾಸ್ ನಮಗೂ ಫ್ಯಾಮಿಲಿ ಇರ್ತಾರ, ನಮ್ಗೇನು ಬ್ಯಾಡ್ ಟ್ರೋಲ್ಸ್ ಆಗಿಲ್ಲ, ದಟ್ ಈಸ್ ಫೈನ್. ಬಟ್ ನಮ್ ತರಾನೇ ತುಂಬಾ ವಿಡಿಯೋಸ್ ಮಾಡಿರ್ತಾರೆ, ಅದು ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ. ಈಗೇನೋ ಒಂದ್ ಮಾಡಕ್ ಹೋಗ್ತಿರ್ತಾರ, ಟ್ರೋಲ್ ಮಾಡಿದ ತಕ್ಷಣ ಅವರು ಡಿಪ್ರೆಷನ್ ಹೋಗೋದಾಗ್ಲಿ, ಅಥವಾ ಮನೆಯವ್ರು ಸ್ಟಾಪ್ ಮಾಡ್ಬಿಡ್ತಾರೆ. ಹೌದು, ಸುಮ್ನೆ ಕೆಲಸ ಮಾಡು, ಎದಕ್ ಇಂಥವೆಲ್ಲ ಮಾಡ್ಕೊತ್ ಕುಂದಿರ್ತೀನಿ ಅಂತಂದ್ರೆ. ಸೊ ಟ್ರೋಲರ್ಸಿಗೆ ಒಂದೇ ರಿಕ್ವೆಸ್ಟ್ ಮಾಡೋದು, ಕಮೆಂಟ್ ಲೈಕ್ ವಲ್ಗರ್ ಆಗಿ ಅದು ಇದು ಮಾಡಕ್ಕಿಂತ ಸ್ವಲ್ಪ ನೋಡಿ ಮಾಡಿ ಟ್ರೋಲ್ ಮಾಡಿ ಅಂತ ಅಂದು. ವೆರಿ ನೈಸ್ ಮೆಸೇಜ್ ಇಬ್ರಿಂದನೂ. ಅಂಡ್ ನಿಜವಾಗ್ಲೂ ಯಾರು ಆತರ ನೆಗೆಟಿವ್ ಕಾಮೆಂಟ್ಸ್ ಯಾರಿಗೂ ಮಾಡ್ಬಾರ್ದು, ಬರೀ ಹುಡುಗಿರಿಗಂತಲ್ಲ ಹುಡುಗರ್ಗುನು ಮಾಡ್ಬಾರ್ದು ಅದು. ಸೊ ಈ ವಿಡಿಯೋ ಮೂಲಕ ಅದನ್ನ ಯಾರಾದ್ರೂ ನೋಡಿದ್ರೆ ದಯವಿಟ್ಟು ಯಾರು ನೆಗೆಟಿವ್ ಕಾಮೆಂಟ್ಸ್ ಯಾರಿಗೂ ಮಾಡ್ಬೇಡಿ. ಅಂಡ್ ಅದ್ರಿಂದ ಏನೇನೋ ಆಘಾತಗಳು ಆಗೋಗುತ್ತೆ. ಸೊ ಓಕೆ, ಅದ್ರ ಫನ್ನಿ ಕಾಮೆಂಟ್ ಏನಾದ್ರು ನೆನಪಿದ್ಯಾ? ಯಾರಾದ್ರೂ ಹೇಳಿ ನೀವು ಬಿದ್ದು ನಕ್ಕಿರುವಂತದ್ದು ಒಂದೇನಾದ್ರು ಕಾಮೆಂಟ್ ಇದೆ? ಎಷ್ಟೊಂದು ನೆನಪಾಗ್ತಾ ಇಲ್ಲ. ಸೊ ಅಂದ್ರೆ ನಾವೇನಾದ್ರೂ ಹೇಳಿರ್ತೀವಲ್ಲ, ಅದಕ್ಕೆ ಟಕ್ಕರ್ ಕೊಟ್ಟು ಒಂದು ಕಮೆಂಟ್ ಮಾಡಿರೋ ತರ ಎಲ್ಲ ಇರತ್ತೆ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು. ಆ ವಿಡಿಯೋದಲ್ಲಿ ತುಂಬಾ ಕಮೆಂಟ್ಸ್ ಇದೆ, ಅವರಿಗೆ ರಿಪ್ಲೈ ಮಾಡಿ. ಇದು ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು, ಅದು ಫುಲ್ ಟ್ರೆಂಡಿಂಗ್ ಹೋಗಿತ್ತಲ್ರಿ. ಅವಾಗ ಹೆಂಗಂದ್ರೆ ನಾನೇ ವಿಡಿಯೋ ಹಾಕ್ಲಿ, ಆಕಿನೇ ವಿಡಿಯೋ ಹಾಕ್ಲಿ, ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ಯಾಕೆ. ಆಮೇಲೆ ನಾವು ಏನಾದ್ರೂ ಕಾನ್ಸೆಪ್ಟ್ ಲೈಕ್ ಲವರ್ಸ್ ಬ್ರೇಕಪ್ ಎಲ್ಲ ಹಾಕಿದ್ರೆ ಲವರ್ ಯಾಕೆ, ಸೊ ಎಲ್ಲದಕ್ಕೂ ಅದು ಮಾಡಿ. ಬಟ್ ಅದು ನೆಕ್ಸ್ಟ್ ಲೆವೆಲ್ ಟ್ರೆಂಡಿಂಗ್ ಆಗ್ತದೆ ಮಾತ್ರ. ಹೌದು. ಎಸ್. ಸೊ ಬ್ರ್ಯಾಂಡ್ ಪ್ರಮೋಷನ್ಸ್ ಎಲ್ಲ ಮಾಡ್ತಿರ್ತೀರಾ ನೀವು. ಸೊ ಅದಕ್ಕೆ ಕಾನ್ಸೆಪ್ಟ್ ನೀವೇ ರೆಡಿ ಮಾಡೋದಾ, ಅಥವಾ ಅವ್ರು ಹೇಳ್ತಾರ ಈ ತರ ಒಂದ್ ಕಾನ್ಸೆಪ್ಟ್ ಮಾಡ್ಕೊಡಿ ನಮ್ಗೆ ಅಂತ ಕೇಳ್ತಾರ? ಹೇಗೆ ಅದು ಹೇಗ್ ನಡೆಯುತ್ತದು? ಕೆಲವು ಅವರೇ ಫ್ರೀಡಮ್ ಕೊಡ್ತಾರೆ, ನೀವೇ ಮಾಡಿ ಅಂತ. ಇನ್ ಕೆಲವ್ದು ಅವರೇ ಹೇಳ್ತಾರೆ ಈ ತರ ಮಾಡಿ ಅಂತ. ಸೊ ಆತರ ಡಿಪೆಂಡ್ಸ್ ಅವ್ರ ಮೇಲೆ. ಸೊ ಓಕೆ, ಅದು ನೀವೇ ಡಿಸೈನ್ ಮಾಡಿ ನೀವೇ ಶೂಟ್ ಮಾಡಿ ಕೊಡ್ತೀರಾ ಅವ್ರಿಗೆ ಬ್ರ್ಯಾಂಡ್ ಪ್ರಮೋಷನ್ಸ್ ಎಲ್ಲ. ಸೊ ಸಿನಿಮಾ ಪ್ರಮೋಷನ್ಸ್ ಏನಾದ್ರು ಕಾನ್ಸೆಪ್ಟ್ ಮಾಡಿದೀರಾ ಯಾವ್ದಾದ್ರು? ಮಾಡಿದೀವಿ, ಒಂದು ಪಿಜ್ಜಾ ಶಾಪ್ ಅಲ್ಲಿ ಮಾಡಿದ್ವಿ. ಯಾವ ಸಿನಿಮಾ ಪ್ರಮೋಷನ್? ಜಸ್ಟ್ ಪಾಸ್ ಮೂವಿದ್ ಮಾಡಿದ್ವಿ. ಓಕೆ ಓಕೆ. ಸೊ ಅದಕ್ಕೂ ಅವರೇ ಸಿನಿಮಾ ಟೀಮೇ ಕಾನ್ಸೆಪ್ಟ್ ಕೊಡೋದಾ, ಅಥವಾ ಅದಕ್ಕೆ ನೀವೇ ಕಾನ್ಸೆಪ್ಟ್ ಮಾಡ್ಕೊಳ್ಳೋದಾ? ಅದು ನಾನು ಒಂದ್ ಕಾನ್ಸೆಪ್ಟ್ ಹೇಳಿದ್ದೆ, ಅವ್ರು ಸ್ವಲ್ಪ ಮಾಡಿಫೈ ಮಾಡಿ ಈ ತರ ಮಾಡೋಣ ಅಂತ. ಓಕೆ. ಸೊ ಆತರ ಎಲ್ಲ ಪ್ರಮೋಷನ್ ಕಾನ್ಸೆಪ್ಟ್ಸ್ ಮಾಡ್ತಿರ್ತೀರಾ ಇಬ್ರು? ಓಕೆ. ಸೊ ನಿಮ್ಮ ಎಜುಕೇಶನ್, ಫ್ಯಾಮಿಲಿ, ನಿಮ್ಮ ಬಾಲ್ಯದ ಬಗ್ಗೆ ನಮ್ಗೊಂದ್ ಸ್ವಲ್ಪ ತಿಳಿಸ್ಕೊಡಿ. ಚೈಲ್ಡ್ಹುಡ್ ಆಕ್ಚುಲಿ ನಾನು ಹುಟ್ಟಿದ್ದು ತರೀಕೆರೆ ತಾಲೂಕು ಬರುತ್ತೆ ನಾನು ಹುಟ್ಟಿದ್ದು. ಪ್ಲೇಸ್ ಗೊತ್ತಿಲ್ಲ ನನಗೆ. ಅಂದ್ರೆ ನಾನು ಅವಾಗ ನಮ್ ತಂದೆ ತಾಯಿ BRP ಇದ್ರು, ಸೊ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ನಾನು ಅಲ್ಲೇ ಹುಟ್ಟಿದ್ದು. ಸೊ ಅದಾದ್ಮೇಲೆ ನಮ್ಮ ತಂದೆದು ಭದ್ರಾವತಿ, ನಮ್ಮ ಅಮ್ಮಂದು ಶಿವಮೊಗ್ಗ. ಸೊ ಶಿವಮೊಗ್ಗದಲ್ಲಿ ನಾನು ಐ ಥಿಂಕ್ ಸಹ್ಯಾದ್ರಿ ಸ್ಕೂಲಲ್ಲಿ ಓದಿದ್ದೆ. LKG ವರ್ಗು ಸಹ್ಯಾದ್ರಿ ಸ್ಕೂಲಲ್ಲಿ ಓದಿದ್ದೆ. ಅದಾದ್ಮೇಲೆ ಮೈಸೂರಿಗೆ ಬಂದೆ. UKG to 3rd ಸ್ಟ್ಯಾಂಡರ್ಡ್ ಮೈಸೂರಲ್ಲಿದ್ದೆ. ಆಮೇಲೆ 4th ಇಂದ ಇವಾಗವರೆಗೂ ಬೆಂಗಳೂರಲ್ಲೇ ಇದ್ದೀನಿ. ಓದಿದ್ದೆಲ್ಲ ಇಲ್ಲೇ, ಸ್ಕೂಲು ಇಲ್ಲೇ, ಕಾಲೇಜು ಇಲ್ಲೇ.
ಸೊ Okay. ಆರ್ಟ್ಸ್ ಮುಗಿಸಿದ್ದೀನಿ ಇವಾಗ. ಸೊ ಬೆಂಗಳೂರು ಹುಡುಗಿ ಅಂತ ಹೇಳ್ಬಹುದು ಮತ್ತೆ ನೀವು. ಹಾ, ಬೆಂಗಳೂರು ಹುಡುಗಿ. ಓಕೆ, ಸೊ ಆರ್ಟ್ಸ್ ಮುಗಿಸಿದೀರಾ. ಹೌದು. ಏನಾದ್ರೂ ಕೆಲಸ ಮಾಡಿದ್ರ ನಿಮ್ ಫೀಲ್ಡ್ ಅಲ್ಲಿ, ಆರ್ಟ್ಸ್ ಫೀಲ್ಡ್ ಅಲ್ಲಿ? ನಾನು ಕರ್ನಾಟಕ ಟಿವಿಲ್ ಕೆಲಸ ಮಾಡಿದೆ ಸ್ವಲ್ಪ ದಿನ. ಅದಕ್ಕಿಂತ ಮುಂಚೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಕೆಲಸ ಮಾಡಿದೆ. ಸೊ ಈ Okay. ತರ ಇವೆಂಟ್ಸ್ ಅಲ್ಲೂ ಕೆಲಸ ಮಾಡ್ತಾ ಇದ್ದೆ. ಸ್ವಿಚ್ ಆಗ್ತಾ ಇದೆ ಅವಾಗ ಅವಾಗ. ಓಕೆ, ಜನ ಚೇಂಜ್ ಕೇಳ್ತಾರೆ ಅನ್ನೋ ತರ ಚಂದನ ಚೇಂಜ್ ಕೇಳಿದ್ರು. ಅವ್ಳಿಗೆ ಯಾವಾಗ್ಲೂ ಚೇಂಜ್ ಬೇಕಿದೆ. ಚೇಂಜ್ ಬೇಕೇ ಬೇಕು ಅವ್ರಿಗೆ. ಓಕೆ, ಸೊ ಅಶ್ವಿನಿ, ನಿಮ್ಮ ಬಾಲ್ಯ, ನಿಮ್ಮ ಎಜುಕೇಶನ್ ಬಗ್ಗೆ, ನಿಮ್ಮ ಊರ್ ಬಗ್ಗೆ, ಫ್ಯಾಮಿಲಿ ಬಗ್ಗೆ? ನಾನು ಬಿಜಾಪುರದವಳು, ಅಲ್ಲೇ ಹುಟ್ಟಿದ್ ನಾನು. ಹ್ಮ್. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹ್ಮ್. ಬಟ್ 1 to 4th ನಾನು ಧಾರವಾಡಲ್ಲಿ ಇದ್ದಿದ್ದು. ಓಕೆ ಸೊ ಅದಾದ್ಮೇಲೆ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ನಾನು ಬ್ಯಾಂಗ್ಳೂರಿಗೆ ಮೂವ್ ಆಗಿದ್ದು. ಓಕೆ, ಸೊ ಐಟಿಲೆಲ್ಲ ಲೈಕ್ IT ಎಕ್ಸ್ಪೀರಿಯನ್ಸ್. ಏನ್ ಎಜುಕೇಶನ್ ಮಾಡಿದೀರಾ? ನಂದು BCA ಮುಗಿದಿದೆ. BCA, ಅದಾದ್ಮೇಲೆ ಸಾಫ್ಟ್ವೇರ್ ಟೆಸ್ಟಿಂಗ್ ಕೋರ್ಸ್ ಎಲ್ಲ ಮಾಡಿ ದೆನ್ ಐಟಿಲ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ IT ಕೆಲಸ ಬಿಟ್ಬಿಟ್ಟಿದ್ದೀರಾ, ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾಡ್ತಿದ್ದೀರಾ? ಮಾಡ್ತಾ ಇದ್ದೀನಿ. ಓಕೆ, ಸೊ ಇಬ್ರದು CA ಯೂಟ್ಯೂಬ್ ಚಾನೆಲ್ ಅಂತ ಇದೆ. ಫಸ್ಟ್ CA ಅಂತ ಚಂದನ ಅಶ್ವಿನಿ ಅಂತ ಗೊತ್ತಾಗುತ್ತೆ. ಅದು ಈ CA ಅಂತಾನೆ ಇಡ್ಬೇಕು ಅಂತ ಯಾರಿಗೆ ಐಡಿಯಾ ಬಂದಿದೆ? ಹೆಸರು ನಾಮಕರಣ ಮಾಡಿದ್ಯಾರು? ನಾವು ಫೇಮಸ್ ಆಗಿದ್ದೆ ಹಾಯ್ ಚಂದು Hi ಹಾಯ್ ಅಶು ಅಶು ಅಂತ. ಅಂತ. ಓಕೆ, ಸೊ ಅದು ಚಂದು ಅಶು ಚಂದು ಅಂತ. ಅಶು ಅಂತ. ಸೊ ಫಸ್ಟಿಗೆ ಚಂದು ಅಶು ಅಂತ ಅಷ್ಟೇ ಇತ್ತು. ಆಮೇಲೆ ಮೀಡಿಯಾ ಅಂತ ಆಡ್ ಮಾಡ್ಕೊಂಡ್ವಿ ಬಿಕಾಸ್ ಬೇರೆ ಬೇರೆ ವೆರೈಟೀಸ್ ವಿಡಿಯೋಸ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ದ. ಅಂಡ್ ಬೇರೆಯವರು ಲೈಕ್ ಈಗ ಆಲ್ಬಮ್ ಸಾಂಗ್ ಹಾಕಿದ್ವಿ. ಸೊ ಬೇರೆಯವರು ಇರ್ತಾರಲ್ವಾ ನಮ್ ವಿಡಿಯೋದಲ್ಲಿ. ಓಕೆ, So ಅಶು ಅದಕ್ಕೋಸ್ಕರ- ಚಂದು ಅಂದ್ರೆ ಚಂದು ಅಶು ಅಂದ್ರೆ ಅಷ್ಟು ಅಟ್ರಾಕ್ಟಿವ್ ಇರಲ್ಲ ಅಂತ ಮೀಡಿಯಾ ಆಡ್ ಮಾಡಿದ್ವಿ. ಮೀಡಿಯಾ media CA ಅಂತ ಮೀಡಿಯಾ ಅಂತ ಮಾಡಿ ಒಂದು ಪ್ರೊಫೆಷನಲ್ ಚಾನೆಲ್ ಹೆಸರಿಟ್ಟು. ಸೊ ಹೆಂಗ್ ನಡೀತಿದೆ ಯೂಟ್ಯೂಬ್ ಚಾನೆಲ್? ಏನೇನೆಲ್ಲ ವಿಡಿಯೋಸ್ ನ ಪೋಸ್ಟ್ ಮಾಡಿದೀರಾ? ಹೇಗಿದೆ ರೆಸ್ಪಾನ್ಸ್ ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ ಇವಾಗ? ರೆಸ್ಪಾನ್ಸ್ ಚೆನ್ನಾಗಿದೆ. ಚೆನ್ನಾಗಿದೆ. ಬಟ್ Okay. ನಾನು ತುಂಬಾ ರೇರ್ಲಿ ಯೂಟ್ಯೂಬ್ ಅಲ್ಲಿ YouTube ಪೋಸ್ಟ್ ಅಲ್ಲಿ post ಮಾಡೋದು ಹಾಗೆ. ಓ, ಏನಕ್ಕೆ? So, ಸ್ವಲ್ಪ ನಾನು ಬಿಸಿ ಇರ್ತೀನಿ, ನಂದು Okay. ವರ್ಕ್ ಆಮೇಲೆ ಕ್ಲಾಸ್ class ಇನ್ನ ಅಂತ. ಮೇ ಬಿ 1 month ಆದ್ಮೇಲೆ ಕಂಟಿನ್ಯೂಸ್ಲಿ ಪೋಸ್ಟಿಂಗ್ಸ್ ಇರುತ್ತೆ. ಓಕೆ, ಸೊ ಈಗ ಇಬ್ರು ನೀವು ಸೀರಿಯಲ್ ಅಲ್ಲಿ ಕ್ಯಾಮ್ರಾನ ಫೇಸ್ ಮಾಡಿದೀರಾ ಅಂತ ಹೇಳಿದ್ರಿ, ನೀವು ಆಲ್ಬಮ್ ಸಾಂಗು ಕೂಡ ಮಾಡಿದೀರಾ. ಸೊ ಸಿನಿಮಾ ಮಾಡ್ಬೇಕು, ಒಂದು ದೊಡ್ಡ ಮಟ್ಟದಲ್ಲಿ ನೀವು ಆಕ್ಟಿಂಗ್ ನ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಇಬ್ರು ಅನ್ಕೊಂಡಿದೀರಾ ಏನಾದ್ರು ಮುಂದೆ ಫ್ಯೂಚರ್ ಅಲ್ಲಿ? ನೀವು ಫ್ಯೂಚರ್ ಕೇಳ್ಬಿಟ್ರೆ ಲೈಕ್ ಸ್ವಲ್ಪ ಏನ್ ಈ ತರ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ. ಅಯ್ಯಯ್ಯೋ. ಆಕ್ಟರ್ಸ್ ಆಗ್ಬೇಕಂತ ನಾನು ಅನ್ಕೊಂಡಿರ್ಲಿಲ್ಲ. ಹಾ. ನಾನು ಆಕ್ಚುಲಿ ಆಂಕರ್ ಆಗ್ಬೇಕಂತಾನೆ ಅನ್ಕೊಂಡಿದ್ದು. ಓಕೆ, ಸೊ ಆಕ್ಟಿಂಗು ಇಂಟ್ರೆಸ್ಟ್ ಇದೆ. ಸೀರಿಯಲ್ ಮಾಡ್ಬೇಕಿತ್ತು, ಇಬ್ರು ಜೊತೆಗೆ ಏನಾದ್ರು ಮಾಡ್ಬೇಕನ್ನೋದಿತ್ತು. ಸೊ ಮಾಡಿದೀವಿ ಈಗ. ಸರ್ ಈದ್ ಮಾಡಿದೀರಾ? ನೆಕ್ಸ್ಟ್ ಹೇಳಿ, ಫ್ಯೂಚರ್ ಪ್ಲಾನ್ ಏನೋ ಕೇಳಿದ್ರೆ ಭಯ ಆಗುತ್ತೆ ಅನ್ನೋ ತರ. ಶೋ ಬೇಕ್ರಿ. Okay. ರಿಯಾಲಿಟಿ ಶೋಗ ಫ್ರೆಂಡ್ಸ್ ಆಗಿ ಹೋಗಿ ಹೆಂಗ್ ಅಚೀವ್ ಮಾಡ್ಬೋದು. ಆಮೇಲೆ ಬಿಗ್ ಬಾಸ್ ಹೋಗಿಲ್ರಿ ನಾವು, ಆದ್ರೆ ನಾವೇ ಕೂತು ಸಿಕ್ಕಾಪಟ್ಟೆ ಪ್ಲಾನ್ ಮಾಡಿದ್ದು ಐತ್ರಿ. ಇಷ್ಟು ಡ್ರೆಸ್ ತಗೊಂಡ್ ಹೋಗಿ ನಾವು ಬಿಗ್ ಬಾಸ್ ಕರೆದ್ರೆ ಹೋದ್ರೆ ಅಂತ. ಹೆಂಗಿರುತ್ತೆ ಅಯ್ಯಪ್ಪ, ಅಂತ ಸುಮ್ನೆ ನಾವೇ ಇಮ್ಯಾಜಿನ್ ಮಾಡ್ಕೊತಾ ಹಾಕೊಳ್ಳೋದು. ಆಮೇಲೆ ಸ್ವಲ್ಪ ಡ್ರಾಮಾ ಇರ್ತದಲ್ರಿ ಬಿಗ್ ಬಾಸ್. ನಾವಿಬ್ರು ಹೋದ್ರುನು ಒಂದಿನ ನೀ ಜಗಳ ಮಾಡು, ಒಂದಿನ ಕಾಂಟೆಂಟ್. ಕಾಂಟೆಂಟ್ ಗೆ. ಮತ್ತ ಆಮೇಲೆ ಅಡ್ಗಿ ಮಾಡಕ್ ಇಬ್ರಿಗೂ ಅಷ್ಟ್ ಇಷ್ಟ ಆಗಲ್ರಿ ನಮಗ್. ಕೆಲ್ಸ ಮಾಡಕ್ಕೆ ಇಷ್ಟ ಆಗಲ್ರಿ. ಇಂಥವೆಲ್ಲ ಅಂದ್ರೆ ಮಾಡ್ತೀವಿ. ಸೊ ಅದ್ರೊಳಗುನು ಜಗಳ ಮಾಡೋದು. ಆಮೇಲೆ ಈಗ ನೈಟ್ ಊಟ ಮಾಡೋದು ಹ್ಯಾಬಿಟ್ ಐತಲ್ರಿ, ಹೋಗಿ ಕಳ್ತನ ಇಂಥವೆಲ್ಲ ಪ್ಲಾನ್. ಅಂಡ್ ನಾವ್ ಒಂದ್ಸಲ ಲೈಕ್ ಈ ಸಲ ಮೇ ಬಿ ಅನ್ಕೊಂಡಿದ್ವಿ. ಸೊ ಬಿಗ್ ಬಾಸ್ ಬರ್ತಾ ಇದ್ರೆ ಅವಾಗ 1 ತಿಂಗಳು ಮುಂಚೆ ಕಾಂಟ್ರವರ್ಸಿ ಕಾಂಟ್ರವರ್ಸಿ ಎಲ್ಲ ಆದ್ರೆ ನಾಟ್ ನಾವ್ ಅದನ್ನು ಅನ್ಕೊಂಡಿದ್ವಿ. ಸಂಪತ್ ಏನಾದ್ರು ಬಿಗ್ ಬಾಸ್ ಬರಕ್ಕೆ 1 or 2 months ಮುಂಚೆ ಫೇಮಸ್ ಆಗ್ಬಿಟ್ಟಿದ್ರೆ ಪಕ್ಕ ಅವ್ರನ್ನ ಬಿಗ್ ಬಾಸ್ ಕರೀತಾ ಇದ್ರು, ಚಾನ್ಸ್ ಸಿಗ್ತಾ ಇತ್ತು ಅಂತ ಅನ್ಕೊಂಡಿದ್ವಿ. ಓಕೆ, ಬಟ್ ಜೋಕ್ಸ್ ಅಪಾರ್ಟ್, ನಿಜವಾಗ್ಲೂ ನಿಮ್ಮ ಫ್ಯೂಚರ್ ಪ್ಲಾನ್ ಏನಿದೆ? ಏನ್ ಆಗ್ಬೇಕು ಮುಂದೆ ಅನ್ನೋ ಒಂದು ಪ್ಲಾನ್ ಅಲ್ಲಿ ಇದ್ದೀರಾ ಇಬ್ರು? ಸೀಕ್ರೆಟ್. ಸೀಕ್ರೆಟಾ? ಓ, ಕಾದು ನೋಡಿ, ವೇಟ್ ಅಂಡ್ ವಾಚ್. ಓಕೆ, ಸೊ ಈಗ ಇಬ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಗಿದ್ದೀರಾ. ಸೊ ಆಸ್ ಇನ್ಫ್ಲೂಯೆನ್ಸರ್ಸ್ ನಿಮ್ಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಅಂತ ಅನ್ಸುತ್ತಾ? ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ತುಂಬಾ ಅಂತ ಅನ್ಸುತ್ತಾ ನಿಮ್ಗೆ? ನಮ್ಗೆ ಆಕ್ಚುಲಿ ಅನ್ಸುತ್ತೆ. ಬಿಕಾಸ್ ನಾವಿಬ್ರು ಯಾವ ತರ ಅಂದ್ರೆ ನಾಟ್ ಲೈಕ್ ಐ ಆಮ್ ಸೇಯಿಂಗ್ ನಾವು ಹೆಲ್ಪ್ ಮಾಡ್ತೀವಿ ಆತರ ಅಂತ ಏನಿಲ್ಲ. ಫಾರ್ ಅಟ್ರಾಕ್ಟಿಂಗ್ ಪೀಪಲ್ ಅಂತಾನು ಇಲ್ಲ. ನಮ್ಗೆ ಏನಂದ್ರೆ ಅಟ್ ಲೀಸ್ಟ್ ಏನಾದ್ರೂ ಗುಡ್ ಥಿಂಗ್ಸ್ ನ ನಮ್ ಕಡೆಯಿಂದ ಮಾಡ್ಬೇಕು. ನಮ್ಮಿಂದ ನೋಡಿ ಒಬ್ರು ಇಲ್ಲ ಇಬ್ರು ಕಲ್ತ್ರುನು ಸಾಕು. ಐ ಆಲ್ವೇಸ್ ಫಾಲೋ ಪುನೀತ್ ಸರ್ದು ಅವ್ರು ಏನೇ ಮಾಡಿದ್ದಾರೆ ಅಂತ. ಸೊ ಆ ತರ ನಮ್ಗಿದೆ. ಸೋಷಿಯಲ್ ಸರ್ವಿಸ್ ಮಾಡೋದಾಗಿರ್ಬೋದು, ಅಥವಾ ನಮ್ ಕಡೆಯಿಂದ ಅದು 8ನೇ ರೂಪಾಯಿ ಆದ್ರೂ ಸಾಕ್ರಿ. ಸೊ ಆ ತರ ಮಾಡ್ಬೇಕು. ಆಮೇಲೆ ಹಿಂಗ ಕ್ವೆಶನ್ ಎಲ್ಲ ಕೇಳಿ ಅವ್ರಿಗೆ ಇದ್ ಮಾಡೋದು. ಸೊ ಆ ತರ ಐತ್ರಿ. ಸೊ ಒಂದ್ ಕಡೆ ಒಳ್ಳೆ ರೀತಿನಲ್ಲಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ಳೋರು ಇದಾರೆ, ಇನ್ನೊಂದ್ ಕಡೆ ಮಿಸ್ಯೂಸ್ ಮಾಡ್ಕೊಳ್ಳೋರು ಇದಾರೆ. ಈಗ ಪಾಸಿಟಿವ್ ಎಲ್ಲಿರುತ್ತೋ ನೆಗೆಟಿವ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಆತರ ಮಿಸ್ಯೂಸ್ ಮಾಡ್ಕೊಳ್ಳೋರ್ಗೆ ಏನ್ ಹೇಳ್ತೀರಾ ನೀವು? ಅವ್ರು ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಅಂದ್ರೆ ಅದಕ್ಕೆ ಅಲೋ ಮಾಡ್ತಿರೋದ್ ಯಾರು?
ಈಗ ಯಾರೊಬ್ರು ಏನೋ ಮಾಡ್ತಾ ಇದಾರೆ, ಏನೋ ವಿಡಿಯೋ ಮಾಡ್ತಾ ಇದಾರೆ ಅಂದ್ರೆ ಅದನ್ನ ನೋಡ್ತಾ ಇರೋರ್ಗೋಸ್ಕರನೇ ಅವ್ರು ಮಾಡ್ತಾ ಇರೋದು. ನೋಡೋರ್ ಇರೋವರೆಗೂ ಮಾಡೋರ್ ಇದ್ದೇ ಇರ್ತಾರೆ. ಸೊ ನಾವ್ ಯಾವ್ದು ನೋಡ್ತೀವಿ ಅಂತ ಚೂಸ್ ಮಾಡ್ಬೇಕು. ಸೊ ನೀವು ನಂಬಲ್ರಿ, ನಾವ್ ಆಕ್ಚುಲಿ ಕೂತು ಕಾನ್ಸೆಪ್ಟ್ ಎಲ್ಲ ಬರಿಬೇಕಂದ್ರ ಯಾವ್ದ್ ನೀಟಾಗೆ ಮಾಡಿರ್ತೀವಲ್ರಿ, ಲೈಕ್ ಓಕೆ ಇದು ಯೂಸ್ಫುಲ್ ಐತಿ, ಇದು ಜನಕ್ ರೀಚ್ ಆಗ್ಬೇಕು. ಇವನ್ ರೇಪ್ದು ಕೂಡ ನಾವ್ ಮಾಡಿದ್ವಿ, ರೇಪ್ದು ಬೈಟ್ಸ್ ಎಲ್ಲ ತಗೊಂಡಿದ್ವಿ. ಆ ವಿಡಿಯೋ ಎಲ್ಲ ಓಡಲ್ರಿ, ಆ ತರದ್ ವಿಡಿಯೋನೇ ಓಡಲ್ಲ, ಹೋಗದೇ ಇಲ್ಲ ಅದು. ಒಳ್ಳೆ ಮೆಸೇಜ್ ಇರೋಂತದ್ದು. ಲವ್ ಬ್ರೇಕಪ್ ಜಸ್ಟ್ ಒಂದ್ ಕಂಟೆಂಟ್ ಏನಾದ್ರೂ ಟ್ಯಾಗ್ ಲೈನ್ ಹಾಕ್ಬಿಟ್ಟು ಒಂದ್ ಸಾಂಗ್ ಹಾಕಿ ಸುಮ್ನೆ ಹಿಂಗ್ ಹೋದ್ರೆ ಅದು ಮಿಲಿಯನ್ ಎಲ್ಲ ರೀಚ್ ಆಗುತ್ತೆ. ಹೌದು, ನಾವ್ ಅದು ರೇಪ್ದು ಡೇಟಾ ಎಲ್ಲ ತಗೊಂಡು ಎಷ್ಟ್ ಕೇಸಸ್ ಇದೆ ಅಂಡ್ ಈ ತರ ಎಲ್ಲ ಹೇಳಿದಾಗ ಆ ವಿಡಿಯೋಸ್ ಎಲ್ಲ ಹೋಗೋದೇ ಇಲ್ಲ. ಇವನ್ ಅವಾಗ ಹೇಳೋದು ರೇಪ್ ಏನಕ್ಕಾಗುತ್ತೆ, ಹುಡುಗಿ ಡ್ರೆಸ್ಸಿಂಗ್ ಸೆನ್ಸ್ ಈ ತರ ಆಗಿ ನನ್ಗೇನಂದ್ರೆ ಈ ತರ ವಿಡಿಯೋಸ್ ರೀಚ್ ಆಗ್ಬೇಕು. ಏನಕ್ಕಾಗುತ್ತೆ, ಇಟ್ಸ್ ನಾನು ಐ ಅಗ್ರಿ, ಹುಡುಗಿರ್ದು ತಪ್ಪಿರುತ್ತೆ, ಇವನ್ ಇಟ್ಸ್ ಲೈಕ್ ಬೋತ್ ದ ಎಂಡ್. ಬಟ್ ಆ ತರ ವಿಡಿಯೋ ಆಕ್ಚುಲಿ ರೀಚ್ ಆಗ್ಬೇಕು ಅಂತ ನಾವ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಮಾಡಿರ್ತೀವ್ರಿ, ಅದು ರೀಚ್ ಆಗಲ್ಲ. ಸುಮ್ನೆ ಅದು ಇದು ಮಾಡಿದ್ರೆ ರೀಚ್ ಆಗುತ್ತೆ. ಸೊ ಹಂಗಾಗಿ ಐ ಥಿಂಕ್ ಸೋಷಿಯಲ್ ಮೀಡಿಯಾ ಯಾರು ಮಿಸ್ಯೂಸ್ ಮಾಡ್ಕೊಂತಾರೋ ಅವ್ರು ಪಾಪ್ಯುಲರ್ ಜಾಸ್ತಿ ಆಗ್ತಾರೆ ಅಂತ ನಂಗೆ ಅನ್ಸುತ್ತೆ. ಹೌದು, ಸಿನಿಮಾ ಹಾಡುಗಳಿಗೂ ರೀಲ್ಸ್ ಮಾಡಿದೀರಾ ಅಂಡ್ ನೀವು ಡಾನ್ಸರ್ ಬೇರೆ, ಸೊ ಸಖತ್ತಾಗಿ ಡಾನ್ಸ್ ಮಾಡ್ತೀರಾ. ಸೊ ಹಾಡುಗಳನ್ನ ಯಾರು ಚೂಸ್ ಮಾಡೋದು? ನೀವೇನಾದ್ರೂ ಮಾಡಿದಿರಾ ಸಿನಿಮಾ ಹಾಡುಗಳಿಗೆ ರೀಲ್ಸ್? ಇವರೇ ಜಾಸ್ತಿ ಇದ್ರಲ್ಲಿ. ಓಕೆ, ಸೊ ಹಾಡುಗಳನ್ನ ಯಾವ ರೀತಿ ಚೂಸ್ ಮಾಡ್ತೀರಾ ನೀವು? ಟ್ರೆಂಡಿಂಗ್ ಇರೋದ್ ತಗೊಂಡಿರ್ತೀವಿ. ಆಮೇಲೆ ಡಾನ್ಸ್ ಅಂತ ಬಂದ್ರೆ ನಂಗೆ ಸ್ವಲ್ಪ ಹಿಪ್ ಹಾಪ್ ಪ್ಲಸ್ ಭರತನಾಟ್ಯಂ ಇಷ್ಟ, ಅದು ಸ್ವಲ್ಪ ಅಟ್ರಾಕ್ಟಿವ್ ಅಂತಂದು ಆ ತರ ಚೂಸ್ ಮಾಡ್ತೇನೆ. ಸೊ ಮಾಡಿದ ಅಷ್ಟು ರೀಲ್ಸ್ ಅಲ್ಲಿ ಯಾವ್ದು ನಿಮ್ಮ ಫೇವ್ರೇಟ್ ಡಾನ್ಸ್ ರೀಲ್ ನೀವು ಮಾಡಿದ್ದು? ನನ್ಗ ಸಿಕ್ಕಾಪಟ್ಟೆ ಫೇವ್ರೇಟ್ ಅದವ್ರು, ಬಿಕಾಸ್ ಡಾನ್ಸ್ ಅಂದ್ರೆ ನಾ ಸಾರ್ಟ್ ಎಲ್ಲ ಮಾಡಲ್ಲ. ಸೊ ಇಟ್ಸ್ ಲೈಕ್ ಆಲ್ ಫೇವ್ರೇಟ್, ಎಲ್ಲಾನು ಫೇವ್ರೇಟ್. ಅವ್ರ ಡಾನ್ಸ್ ಅಲ್ಲಿ ನಿಮ್ದು ಯಾವ್ದು ಫೇವ್ರೇಟ್ ರೀಲ್? ಡಾನ್ಸ್ ಒಂದು ಬರ್ಫಿ ಸಾಂಗ್ ಈಗ ಮಾಡಿದ್ರು ಲಾಲ್ ಬಾಗ್ ಅಲ್ಲಿ, ಅದು ಸಾಂಗ್ ಮರ್ತೋಗಿದೆ, ಅದು ನಂಗೆ ತುಂಬಾ ಇಷ್ಟ. ನಾವ್ ಕಾಯ್ತಾ ಇದೀವಿ ಇಬ್ರು ಸೇರಿ ಒಟ್ಟಿಗೆ ಯಾವಾಗ ಡ್ಯಾನ್ಸ್ ರೀಲ್ ಮಾಡ್ತೀರಾ ಅಂತ. ನಾ ಸಿಕ್ಕಾಪಟ್ಟೆ ನಾನ್ ವೇಟ್ ಮಾಡಾತೀನಿ ಮಾಡುದು. ಸೊ ಆಕಿ ಏನ್ರ ಹೂ ಅಂದ್ಲಂದ್ರೆ ನಾಳೆನೆ ಅಪ್ಲೋಡ್ ಆಗ್ತೈತಿ. ಈಗ ನೋಡಿ ಇಲ್ಲೇ ಜಗಳ ಶುರು ಆಗ್ತಾ ಇದೆ. ಜಗಳ ಅಂದಿದ ತಕ್ಷಣ ನನಗೆ ನೆನಪಾಗಿದ್ ಒಂದೇ ಒಂದ್ ರೀಲು, ಬೆಂಗಳೂರು ವರ್ಸಸ್ ಬಿಜಾಪುರ. ಸೊ ಆ ರೀಲ್ಸ್ ನ ಎನಾಕ್ಟ್ ಮಾಡಬಹುದಾ ನಮಗೋಸ್ಕರ? ಶೋರ್, ಕಮ್ ಆನ್. ಬೆಂಗಳೂರು ವರ್ಸಸ್ ಬಿಜಾಪುರ. ಓಕೆ, ಸೊ ಫಸ್ಟ್ ಬಟ್ಟೆ, ಅರ್ಬಿ, ಪಾತ್ರೆ, ಭಾಂಡೆ, ಮಾತ್ರೆ, ಗುಳ್ಗಿ, ನೋರೆ, ಬುರ್ಗ, ಜಿರಳೆ, ಜೊಂಡ್ಗಿ, ಬಾಚಣಿಗೆ, ಹಣಿಗಿ. ಇನ್ನು ಯಾವ್ದಿದೆ? ತುಂಬಾ ಡಿಫ್ರೆನ್ಸ್ ಇದೆ, ಆದ್ರೂ ನಾವಿಬ್ರು ಒಂದೇ. ವಾವ್, ದಟ್ಸ್ ವೆರಿ ಸ್ವೀಟ್. ಕನ್ನಡ ಬಳಸಿ ಕನ್ನಡ ಉಳಿಸಿ ತರ ಇದೆ ಇದು. ಭಾಷೆ ಬೇರೆ ಬೇರೆ ಇರಬಹುದು, ವರ್ಡ್ಸ್ ಬೇರೆ ಬೇರೆ ಇರಬಹುದು, ಬಟ್ ಎಲ್ಲಾ ಕನ್ನಡನೇ ಅಂಡ್ ನಾವೆಲ್ಲರೂ ಕನ್ನಡದವರು. ಸೊ ಕನ್ನಡದಲ್ಲೇ ಮಾತಾಡೋಣ, ಕನ್ನಡನ ಬಳಸೋಣ, ಕನ್ನಡನ ಉಳಿಸೋಣ. ಓಕೆ, ಸೊ ಎಸ್, ಬೆಂಗಳೂರು ಬಿಜಾಪುರ ಯಾವುದೇ ಊರಾಗ್ಲಿ ನಾವೆಲ್ಲರೂ ಕನ್ನಡದವರು. ಕನ್ನಡನ ಜಾಸ್ತಿ ಬಳಸೋಣ, ಕನ್ನಡದಲ್ಲೇ ಮಾತಾಡೋಣ, ಕನ್ನಡನ ಉಳಿಸೋಣ. ಎಸ್, ಓಕೆ. ಸೊ ಈಗ ನಿಮ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದಾರೆ, ಫಾಲೋವರ್ಸ್ ಇದಾರೆ, ನಿಮ್ಮನ್ನ ಇಷ್ಟ ಪಡೋರು, ನಿಮ್ಮ ವಿಡಿಯೋಸ್ಗೋಸ್ಕರ ಕಾಯೋರು, ಅವ್ರಿಗೆಲ್ಲ ಏನ್ ಹೇಳ್ತೀರಾ? ನಾವಿಬ್ರು ಹೇಳೋದ್ ಒಂದೇನೆ, ಲೈಕ್ ಇದೇ ತರ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರ್ತೀವಿ ಅಂಡ್ ಸೋಷಿಯಲ್ ಮೀಡಿಯಾನ ಇನ್ ಗುಡ್ ವೇಸ್ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಅಂಡ್ ನಿಮ್ಗೆ ಯಾವ್ಯಾವ ತರ ಬೇಕು, ಫ್ರೆಂಡ್ಸ್ ಆಗಿ ನೋಡ್ಬೋದು, ಸಿಬ್ಲಿಂಗ್ಸ್ ಆಗಿ ನೋಡ್ಬೋದು, ಅಥವಾ ಇನ್ನ ವೆರೈಟೀಸ್ ವಿಡಿಯೋ ಬೇಕಂದ್ರೂ ನೀವು ನಮ್ಗೆ ಕಮೆಂಟ್ ಮಾಡ್ಬೋದು. ಸೊ ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲಾ ಪ್ರೀತಿಗೂ ತುಂಬಾನೇ ಥ್ಯಾಂಕ್ ಯು, ಧನ್ಯವಾದಗಳು. ಅಂಡ್ ಪ್ರತಿಯೊಂದು ಮೆಸೇಜಸ್ ಕೂಡ ನಾವು ನೋಡ್ತೀವಿ, ಖುಷಿ ಆಗುತ್ತೆ. ಪ್ರತಿಯೊಂದು ಕಾಮೆಂಟ್ ಕೂಡ ಓದ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಮ್ ಟೈಮ್ ರಿಪ್ಲೈ ಮಾಡಿರ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋಬೇಡಿ. ನಮ್ಗೆ ತುಂಬಾ ಜನ ಫ್ಯಾನ್ಸ್ ಇಲ್ಲ, ಸ್ವಲ್ಪ ಜನ ಇದಾರೆ, ಫ್ರೆಂಡ್ಸ್. ಹೌದು, ಸೊ ಇದೇ ತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀವಿ. ವಾವ್, ನಿಜವಾಗ್ಲೂ ಅಷ್ಟೊಂದು ಪ್ರೀತಿನ ಗಳಿಸಿದೀರಾ ನೀವು. ಅಂಡ್ ಇಬ್ರು ಕೆಲಸ ಮಾಡ್ತಿದ್ದೀರಾ, ಎಜುಕೇಶನ್ ಚೆನ್ನಾಗಿ ಓದಿದೀರಾ ಇಬ್ರು. ಅದ್ರ ಜೊತೆಗೆ ನಿಮ್ಮ ಪ್ಯಾಷನ್ ಫಾಲೋ ಮಾಡಿ ವಿಡಿಯೋಸ್ ಗಳನ್ನ ಮಾಡ್ತಿರ್ತೀರಾ. ಒಳ್ಳೊಳ್ಳೆ ಕಾನ್ಸೆಪ್ಟ್ಸ್, ಫನ್ನಿ ಕಾನ್ಸೆಪ್ಟ್ಸ್, ನಿಜವಾಗ್ಲೂ ಒಂದು ಎಂಟರ್ಟೈನ್ಮೆಂಟ್ ತಕ್ಕಾಗಿರುತ್ತೆ ನಿಮ್ಮ ವಿಡಿಯೋಸ್. ನಾವಂತೂ ಸಖತ್ ಎಂಜಾಯ್ ಮಾಡ್ತೀವಿ. ಅಂಡ್ ನಿಮ್ಮ ಕೆಲಸನೂ ಕಂಟಿನ್ಯೂ ಮಾಡಿ, ಪ್ಯಾಷನ್ ಕಂಟಿನ್ಯೂ ಮಾಡಿ, ನಿಮ್ಮ ಎಲ್ಲಾ ಆಸೆಗಳು, ಎಲ್ಲಾ ಕನ್ಸುಗಳು ನನ್ಸಾಗ್ಲಿ ಅಂತ ನಾವು ಆಶಿಸ್ತೀವಿ. ಇಬ್ರಿಗೂ ಆಲ್ ದ ವೆರಿ ಬೆಸ್ಟ್. Thank you so much. Actually invite ಮಾಡಿ ನಮ್ಮ ಇಂಟರ್ವ್ಯೂ ತಗೊಂಡಿದ್ದಕ್ಕೆ. It means a lot. Different experience ಇತ್ತು. So thank you so much.